ಸಮಸ್ತರಿಗೂ ನಮಸ್ಕಾರ. ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಪವಿತ್ರವಾದಂತಹ ಕ್ಷೇತ್ರ, ಅದೇ ವಿದುರಾಶ್ವತ್ಥ. ಒಂದು ದಿನದ ಮಟ್ಟಿಗೆ ಹೋಗಿ ಬರಬಹುದಾದಂತಹ ಜಾಗ ಇದು. 92 ಕಿಲೋಮೀಟರ್ ದೂರ ಇದೆ ಬೆಂಗಳೂರಿನಿಂದ. ಸುಮಾರು 2-2.5 ಗಂಟೆಗಳ ಟೈಮು ನಿಮಗೆ ಬೇಕಾಗುತ್ತೆ ಈ ಸ್ಥಳ ತಲುಪೋಕೆ. ಬೆಂಗಳೂರು ಮತ್ತು ಹಿಂದೂಪುರದ ರಸ್ತೆಯಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಿಂದ ಕೇವಲ 7.2 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಇದೆ. ಇಲ್ಲಿ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ. ಹಾಗೆ ವಿಶೇಷವಾಗಿ ಭಕ್ತಾದಿಗಳಿಂದಲೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಸಾವಿರಾರು ನಾಗರ ಕಲ್ಲುಗಳು ಇಲ್ಲಿವೆ. ಅಷ್ಟೇ ಅಲ್ಲ, ಇದು ಪುರಾಣ ಪ್ರಸಿದ್ಧ ಕ್ಷೇತ್ರ ಕೂಡ ಹೌದು. ಮಹಾಭಾರತದ ಕಥೆಯನ್ನು ಕೂಡ ಹೇಳುತ್ತೆ. ಜೊತೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂತಹ ಘಟನೆ ಜರುಗಿದ ಸ್ಥಳ ಕೂಡ ಹೌದು. ಸಾಕಷ್ಟು ವಿಶೇಷತೆ ಹೊಂದಿರುವಂತಹ ಈ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ನೋಡ್ಕೊಂಡು ಬರೋಣ ವಿದುರಾಶ್ವತ್ಥವನ್ನ. ಈ ಸ್ಥಳ ಅತ್ಯಂತವಾದಂತಹ ಪ್ರಾಮುಖ್ಯತೆ ಪಡೆದಿರೋದೇನಪ್ಪಾ ಅಂತಂದ್ರೆ, ಈ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯದಲ್ಲಿ ನೀವು ಹೋಗಿ ಯಾವ ರೀತಿಯ ನಾಗದೋಷವನ್ನ ಪರಿಹಾರ ಮಾಡ್ಕೊಳ್ತೀರಾ, ಜೊತೆಗೆ ಸಂತಾನ ಇಲ್ಲದವರು ಸಂತಾನ ಪ್ರಾಪ್ತಿಯಾಗಿ ಯಾವ ರೀತಿ ಪೂಜೆಯನ್ನ ಮಾಡ್ತೀರಾ, ಅಷ್ಟೇ ಅಲ್ಲದೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳಿಗೆ ಸೇವೆಗಳನ್ನ ಸಲ್ಲಿಸಿ ಅದರಿಂದ ಮುಕ್ತಿ ಪಡ್ಕೊಳ್ಳೋಕೆ ಯಾವ ಯಾವ ಒಂದು ಸೇವೆಗಳನ್ನ ಮಾಡ್ತೀರಾ, ಅವಿಷ್ಟು ಸೇವೆಗಳನ್ನ ಇಲ್ಲೂ ಕೂಡ ಮಾಡಬಹುದು. ಅಷ್ಟೇ ಪ್ರಸಿದ್ಧವಾದಂತಹ ಕ್ಷೇತ್ರ. ಸುಮಾರು ಜನ ಬರ್ತಾರೆ ಹಿಂದೂಪುರ, ಬೆಂಗಳೂರು, ಜೊತೆಗೆ ನಮಗೆ ತಮಿಳುನಾಡು, ಆಂಧ್ರ ಪ್ರದೇಶದ ಕೆಲವು ಭಾಗಗಳಿಂದ, ಇನ್ನು ಭಾರತದ ವಿವಿಧ ಭಾಗಗಳಿಂದ ಜನರು ಇಲ್ಲಿಗೆ ಬಂದು ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಾನು ಕೂಡ ಈ ಕ್ಷೇತ್ರದಲ್ಲೇ ಇದ್ದೆ. ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ನಾನು ಇಲ್ಲೇನೆ ಇದ್ದಿದ್ದು. ಆ ಕಾಲದಿಂದ ನಾನು ನೋಡ್ತಾ ಇದ್ದೀನಿ. ಸುಮಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಬಂದು ಇಲ್ಲಿ ಸೇವೆಯನ್ನ ಸಲ್ಲಿಸಿ ಹೋಗ್ತಾರೆ. ನೋಡಿ, ಇಷ್ಟೊಂದು ನಾಗರಕಲ್ಲು ನಿಮ್ಗೆ ಕಾಣಿಸ್ತಾ ಇಲ್ಲ, ಇದು ತುಂಬಾ ಕಡಿಮೆ. ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಸುಮಾರು ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವೆಲ್ಲ ಏನಂದ್ರೆ ಹರಿಸ್ಕೊಂಡು ಹರಕೆ ತೀರಿದ ನಂತರ ಬಂದು ಮಾಡಿದಂತಹ ಪ್ರತಿಷ್ಠಾಪನೆಗಳು. ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಕ್ಷೇತ್ರದಲ್ಲಿ ಎಷ್ಟೊಂದು ಪವರ್ ಇದೆ, ಅಥವಾ ಒಂದು ಪುಣ್ಯವಾಗಿದ್ದಂತಹ ಕ್ಷೇತ್ರ, ಅಲ್ಲದೆ ಎಷ್ಟು ಒಳ್ಳೆಯ ಕ್ಷೇತ್ರ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನೀವು ಎಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂಖ್ಯೆಯಲ್ಲಿ ನಾಗರ ಕಲ್ಲುಗಳು ಇದೆ. ಮೊದಲಿಗೆ ಸೇವೆ ಮಾಡೋರು ಇಲ್ಲಿ ಇರುವಂತಹ ಕಲ್ಲುಗಳಿಗೆ ಪೂಜೆ ಮಾಡ್ತಾರೆ. ಆ ನಂತರದಲ್ಲಿ ಬಂದು ತಮ್ಮ ಆಸೆ ಈಡೇರಿದ ನಂತರ, ತಮ್ಮ ಒಂದು ದೋಷ ಪರಿಹಾರದ ನಂತರ ಮತ್ತೆ ಬಂದು ಅವರೇ ಸ್ವತಃ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾರೆ. ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ನಾಗರ ಕಲ್ಲುಗಳನ್ನ ನೀವು ನೋಡ್ತೀರಾ. ಇನ್ನು ಬನ್ನಿ ತಿಳ್ಕೊಳ್ಳೋಣ, ಇದು ಪುರಾಣಕ್ಕೆ ಹೇಗೆ ಸಂಬಂಧಪಟ್ಟಿತ್ತು, ಈ ಕ್ಷೇತ್ರದ ಮಹಿಮೆ ಏನು ಅಂತ ತಿಳ್ಕೊಳ್ಳೋಣ. ನಮಗೆ ಮಹಾಭಾರತದ ಕತೆ ಗೊತ್ತು. ಅದರಲ್ಲಿ ದುರ್ಯೋಧನ ಪಟ್ಟು ಹಿಡಿದು ಹೇಗಾದ್ರೂ ಮಾಡಿ ಪಾಂಡವರನ್ನ ಸೋಲಿಸ್ಬೇಕು ಅಂತ ಪಗಡೆ ಆಡಿ ಯುದ್ಧಕ್ಕೆ ಯಾವಾಗ ಸಿದ್ಧನಾಗ್ತಾನೋ, ಈ ಎಲ್ಲ ಕೃತ್ಯಗಳಿಂದ ಬೇಸರಗೊಂಡಂತಹ ವಿದುರ ಆ ಜಾಗವನ್ನ ಬಿಟ್ಟು ತೀರ್ಥಯಾತ್ರೆಗೆ ಹೊರಡ್ತಾನೆ. ಆಗ ಆತ ಈ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಇಲ್ಲಿರುವಂತಹ ಉತ್ತರ ಪಿನಾಕಿನಿ, ಅಂದ್ರೆ ಈ ದೇವಸ್ಥಾನದ ಪಕ್ಕ ನದಿ ಇದೆ, ಅದಕ್ಕೆ ಉತ್ತರ ಪಿನಾಕಿನಿ ಅಂತಾರೆ. ಆ ನದಿಯ ಪಕ್ಕದಲ್ಲಿರುವಂತಹ ಈ ಕ್ಷೇತ್ರಕ್ಕೆ ಬರ್ತಾರೆ. ಆಗ ಇದು ಮೈತ್ರೇಯ ಮಹಾಮುನಿಗಳ ಆಶ್ರಮವಾಗಿರುತ್ತೆ. ಈ ಮುನಿಯ ಆಶ್ರಮಕ್ಕೆ ಬಂದು ಅಲ್ಲಿ ಇರುವಾಗ ಆ ಋಷಿವರ್ಯರು ವಿದುರನಿಗೆ ಆಶ್ರಮದಲ್ಲಿ ಅಶ್ವತ್ಥ ಮರ ನೆಟ್ಟು ಅದನ್ನ ಬೆಳೆಸಬೇಕೆಂದ ತಿಳಿಸ್ಬಿಟ್ಟು ಅವರು ದೇಶ ಪರ್ಯಟನೆಗೆ ಹೊರಟ್ಬಿಡ್ತಾರೆ. ಮೈತ್ರೇಯ ಮುನಿಗಳು ನೆಟ್ಟಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿದಂತಹ ಅಶ್ವತ್ಥ ಗಿಡವನ್ನು ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಎಂದು ವಿದುರನು ಆ ಅಶ್ವತ್ಥ ಮರವನ್ನು ಮತ್ತು ಆ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಿಕೊಂಡದ್ರಿಂದ ಈ ಸ್ಥಳಕ್ಕೆ ವಿದುರಾಶ್ವತ್ಥ ಅಂತ ಹೆಸರು ಬಂತು. ಅಂದ್ರೆ ವಿದುರನು ನೆಟ್ಟಂತಹ ಅಶ್ವತ್ಥ ಮರ, ಅದೇ ವಿದುರಾಶ್ವತ್ಥ ಅಂತ ಪ್ರಸಿದ್ಧವಾಗಿದೆ. ಇವತ್ತಿಗೂ ಕೂಡ ನೀವು ಅಲ್ಲಿ ಅಶ್ವತ್ಥ ಮರವನ್ನ ನೋಡ್ತೀರಾ. ಬಹುಶಃ ಈಗ ನೋಡಿ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ನಿಮ್ಗೆ ಕಾಣಿಸುತ್ತೆ ಅಶ್ವತ್ಥ ಮರ. ಈ ಹಿಂದೆ ಇನ್ನೊಂದು ಮರ ಇತ್ತು, ಅದು ಸಂಪೂರ್ಣವಾಗಿ ಹಾಳಾಗಿದೆ. ಆದ್ರೆ ಬೃಹತ್ ಆದಂತ ಅಶ್ವತ್ಥ ಮರವನ್ನ ನೀವು ಇವಾಗ್ಲೂ ಕೂಡ ಕಾಣಬಹುದು. ಇದು ಸ್ಥಳದ ಇತಿಹಾಸ ಹೇಳುತ್ತೆ. ಈ ಒಂದು ಅಶ್ವತ್ಥ ಮರವನ್ನ ಪೂಜಿಸಬೇಕು ಅಂತಾನೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ. ಮದುವೆ ಆಗದವರು ಕೂಡ ಇಲ್ಲಿಗೆ ಬರ್ತಾರೆ. ತಮ್ಮೆಲ್ಲ ಇಷ್ಟಾರ್ಥ ನೆರವೇರಿದ ನಂತರ ಬಂದು ಮತ್ತೊಮ್ಮೆ ಸೇವೆಯನ್ನು ಸಲ್ಲಿಸ್ತಾರೆ, ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇಷ್ಟೊಂದು ವಿಶೇಷತೆಗಳನ್ನ ಹೊಂದಿರುವಂತಹ ಕ್ಷೇತ್ರ ಇದು.
ನೀವು ಕುಕ್ಕೆ ಇರಬಹುದು, ಘಾಟಿ ಸುಬ್ರಹ್ಮಣ್ಯ ಇರಬಹುದು, ಅಲ್ಲಿ ಎಷ್ಟು ಪ್ರಭಾವಶಾಲಿಯಾಗಿ ಜನ ನಂಬಿಕೆಯಿಂದ ಹೋಗ್ತಾರೆ, ತಮ್ಮ ಕಾರ್ಯಗಳು ಸಿದ್ಧಿಸ್ತೆ ಅಂತ ಹೇಳ್ತಾರೋ ಅದೇ ರೀತಿ ಈ ಕ್ಷೇತ್ರಕ್ಕೂ ಕೂಡ ಸುಮಾರು ಜನರು ಬಂದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡಿದ್ದಾರೆ. ನೋಡ್ತಾ ಇದ್ರಲ್ಲ, ಸುತ್ತಲೂ ಇದು ದೇವಸ್ಥಾನದ ಒಳಗಿರುವಂತಹ ಪ್ರಾಂಗಣದಲ್ಲಿ ಕಾಣುವಂತಹ ನಿಮಗೆ ನಾಗರ ಕಲ್ಲುಗಳು ಸುತ್ತಲೂ ಕೂಡ ಇದೆ. ನಿಮಗೆ ಎಷ್ಟು ಸಂಖ್ಯೆಯಲ್ಲಿ ಇದೆ ಅಂತ ನಿಮ್ಗೆ ಎಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಕೇಳ್ಪಟ್ಟ ಪ್ರಕಾರ ಇತ್ತೀಚೆಗೆ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆಯನ್ನ ಸ್ವಲ್ಪ ಕಡಿಮೆಗೊಳಿಸಲಾಗಿದೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ, ಜಾಗ ಇಲ್ಲ ಅಂತ. ಸುತ್ತಲೂ ಅಂತಂದ್ರೆ ಎಷ್ಟು ನಾಗರ ಕಲ್ಲುಗಳು ಹತ್ತಿರವಾಗಿ ಹೀಗೆ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಕೂಡ ಇದೇ ಕ್ಷೇತ್ರದಲ್ಲಿ ಇದರಿಂದ ಎಲ್ಲವನ್ನು ಕೂಡ ನೋಡಿದ್ದೀನಿ. ನಾನು ಇರುವಾಗಲೇ ಇಲ್ಲಿ ಕಾಣುವಂತ ಎಲ್ಲಾ ಕಲ್ಲುಗಳು ಪ್ರತಿಷ್ಠಾಪನೆ ಆಗಿತ್ತು. ನಾ ಹೇಳ್ತಾ ಇರೋದು ಸುಮಾರು ಒಂದು 40 ವರ್ಷಗಳ ಹಿಂದಿನ ಮಾತು. ಅರ್ಥ ಆಗುತ್ತಾ? 40 ವರ್ಷದ ಹಿಂದೆನೆ ಅಷ್ಟು ನಾಗರ ಕಲ್ಲುಗಳಿತ್ತು. ಇದು ನೋಡಿ, ದೇವಸ್ಥಾನದ ಬಲಭಾಗಕ್ಕೆ ಇರುವಂತಹ ನಾಗರ ಕಲ್ಲುಗಳು. ಇಲ್ಲೂ ಕೂಡ ಕಾಣಿಸ್ತಿಲ್ಲ ನಿಮ್ಗೆ, ಯಥೇಚ್ಛವಾಗಿ ನೀವು ನಾಗರ ಪ್ರತಿಷ್ಠಾಪನೆಯನ್ನು ನೋಡ್ತಾ ಇದ್ರ. ಈಗ ನಾವು ಕಾಣ್ತಾ ಇರೋದು ದೇವಸ್ಥಾನದ ಹಿಂಭಾಗ ನವಗ್ರಹ ದೇವಸ್ಥಾನ ಇದೆ, ಅದರ ಪಕ್ಕದ ಜಾಗದಲ್ಲಿ ಕಾಣ್ತಾ ಇರುವಂತ ಪ್ರತಿಷ್ಠಾಪನೆ ಎಷ್ಟಿದೆ ಅಂದ್ರೆ, ಇದರ ಪಕ್ಕದಲ್ಲಿ ನಿಮಗೆ ಬೆಳ್ಳಗೆ ಕಾಣಿಸ್ತಾ ಇದೆಯಲ್ಲ ಆ ಬಯಲು ಪ್ರದೇಶ, ಅದೇ ಉತ್ತರ ಪಿನಾಕಿನಿ ನದಿಯ ಜಾಗ, ನದಿ ಹರಿಯುವಂತ ಜಾಗ. ನದಿ ಸದಾ ಕಾಲ ಇರುದಿಲ್ಲ, ಅದು ಮಳೆ ಬಂದಾಗ ಮಾತ್ರ ಇರುತ್ತೆ. ನೋಡ್ತಾ ಇದ್ದಿರಲ್ಲ ಎಷ್ಟೊಂದು ಇದೆ ಅಂತ. ಅವ್ರನ್ನ ಕೇಳಿದಕ್ಕೆ ಅದನ್ನ ಎಣಿಸ್ಲಿಕ್ಕೆ ಗೊತ್ತಿಲ್ವಂತೆ, ಸಂಖ್ಯೆ ಗೊತ್ತಿಲ್ವಂತೆ ಎಷ್ಟಿದೆ ಅಂತ. ನನಗೂ ಆಗ್ತಿಲ್ಲ, ಯಾಕಂದರೆ ಇಷ್ಟೊಂದಿದೆ. ಅಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ನಾನು ನೋಡಿಲ್ಲ. ಬಹುಶಃ ಇಲ್ಲೇ ಜಾಸ್ತಿ ಇರೋದು ಅಂತ ಅಂದ್ಕೊಳ್ತೀನಿ ನಾನು ಅಲ್ವಾ. ಇಷ್ಟು ದೊಡ್ಡ ನಾಗರ ಒಂದು ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬಹುಶಃ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೋಡಿಲ್ಲ ಇಷ್ಟೊಂದು. ಇಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಘಾಟಿಲಾಗಲಿ ಅಷ್ಟೊಂದಿಲ್ಲ, ಇಲ್ಲಿ ನೋಡಿದ್ದೀನಿ. ಇದಕ್ಕಿಂತ ನೀವು ಜಾಸ್ತಿ ಸಂಖ್ಯೆಯಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ. ಮೂಲ ದೇವರು ಅಶ್ವತ್ಥನಾರಾಯಣ ಸ್ವಾಮಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಇಲ್ಲೇ ಇದ್ದಾರೆ, ನಮಸ್ಕಾರ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ, ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಈಗ ಹೋಗೋಣ ಸ್ವತಂತ್ರ ಸ್ಮಾರಕ ಸಂಕೀರ್ಣ ಮತ್ತು ಉದ್ಯಾನವನ ಅಂತಿದ್ದಿಲ್ಲ, ಇದು ಮೊದಲು ತೋಪಾಗಿತ್ತು, ಹಿಂದ್ಗಡೆ ಬಯಲು ಜಾಗ ಇತ್ತು. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಮರಗಳಿದ್ವು, ದೊಡ್ಡ ಮರಗಳು, ಹಚ್ಚ ಹಸಿರಿನ ಮರಗಳಿದ್ವು. ಆ ಮರಗಳ ಮಧ್ಯೆ ಒಂದು ಜಗಲಿ, ಆ ಜಗಲಿಯಲ್ಲಿ ಸ್ಮಾರಕದ ಕಂಬವೊಂದನ್ನ ನೆಟ್ಟಿದ್ರು. ಅದೇ ಕರ್ನಾಟಕದ ಇತಿಹಾಸ ಹೇಳುವಂತಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕನ್ನಡಿಗರು ಭಾಗವಹಿಸಿದರು ಅನ್ನುವಂತ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ನಡೆದಂತ ಸ್ಥಳ ಇದು. ಅಂದ್ರೆ ನಿಮ್ಗೆ ಜಲಿಯನ್ ವಾಲಾಬಾಗ್ ಅಂದ್ರೆ ಗೊತ್ತು, ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಸಾಯ್ತಾರೆ ಬ್ರಿಟಿಷರ ಕಾರಣದಿಂದ. ಅದೇ ರೀತಿ ಇಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗುಂಡಿಟ್ಕೊಳ್ತಾರೆ. ಸುಮಾರು 10 ಜನ ಈ ಒಂದು ಘಟನೆಯಲ್ಲಿ ಮೃತಪಡ್ತಾರೆ. ಅದಕ್ಕಾಗಿ ಅವರ ನೆನಪಿಗಾಗಿ ಇಲ್ಲಿ ಈ ಸ್ಮಾರಕವನ್ನ ನಿರ್ಮಿಸಿದ್ದಾರೆ. ಮೊದಲಿಗೆ ಒಂದೇ ಒಂದು ಸ್ಮಾರಕ ಇತ್ತು, ಆ ನಂತರದಲ್ಲಿ ಇದನ್ನ ಬೇರೆ ಇನ್ನೊಂದು ಸ್ಮಾರಕವನ್ನು ಕೂಡ ನಿರ್ಮಿಸಿದ್ದಾರೆ. ಹಳೇದು ಇದೆ, ಹೊಸದಿದೆ. ಅದ್ರ ಜೊತೆಗೆ ವೀರಸೌಧ ಅನ್ನುವಂತ ಒಂದು ಮ್ಯೂಸಿಯಂ ಅನ್ನ ಕೂಡ ಕಟ್ಟಿದ್ದಾರೆ. ಆ ಮ್ಯೂಸಿಯಂ ಒಳಗಡೆ ನಿಮ್ಗೆ ಸ್ವತಂತ್ರ ಸಂಗ್ರಾಮದ ಘಟನೆಗೆ ಸಂಬಂಧಪಟ್ಟಂತ ಹಲವಾರು ಚಿತ್ರಗಳು ಅಲ್ಲಿದೆ. ನಿಮ್ಗೆ ಕಥೆಯನ್ನ ಹೇಳ್ತಾ ಹೋಗುತ್ತೆ, ಯಾವ ಹಂತದಲ್ಲಿ ಸ್ವತಂತ್ರ ಹೋರಾಟ ನಡೀತು, ಹಾಗೆ ಆ ಘಟನೆಗಳು, ಆ ನಂತರದಲ್ಲಿ ಸ್ವತಂತ್ರ ಪಡೆದುಕೊಂಡಂತ ಕ್ಷಣ, ಅಲ್ಲಿಯವರೆಗೂ ಈ ಚಿತ್ರಗಳನ್ನ ಇವರು ತೋರಿಸ್ತಾ ಹೋಗ್ತಾರೆ. ಈ ಘಟನೆ ನೀವು ನೆನಪು ಮಾಡ್ಕೊಳ್ಬೇಕಂದ್ರೆ ಆ ಒಂದು ವೀರಸೌಧ ಮ್ಯೂಸಿಯಂ ಏನಿದೆ ಅದ್ರೊಳಗಡೆ ಹೋಗಿ ನೀವು ನೋಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಕಾಣಿಸ್ತಲ್ಲ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೆಯುವಂತ ಜಾಗ, ಇದೇ ವೀರಸೌಧ ಮ್ಯೂಸಿಯಂ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಹಳೆ ಸ್ಮಾರಕ. ಹಾಗೆ ಇದು ಪಕ್ಕದಲ್ಲಿ ಇದೆಯಲ್ಲ, ಇದು ಹೊಸ ಸ್ಮಾರಕ. ಅಲ್ಲದೆ ಸುತ್ತಲೂ ನೀವು ಸ್ವತಂತ್ರ ಯೋಧರ ಮೂರ್ತಿಗಳನ್ನ ನೀವು ನೋಡಬಹುದು. ಅಷ್ಟೇ ಅಲ್ಲ, ಇಲ್ಲಿ ನೀವು ಮತ್ತೆ ಇನ್ನಷ್ಟು ನೋಡ್ಬೇಕು ಅಂತಂದ್ರೆ ಇದಕ್ಕೆ ವೀರಸೌಧಕ್ಕೆ ಹೋಗ್ಬೇಕು. ಒಳಗಡೆ ಮ್ಯೂಸಿಯಂ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತಹ ವಿವಿಧ ಹಂತಗಳ ಹೋರಾಟಗಳು, ಅದಕ್ಕೆ ಸಂಬಂಧಪಟ್ಟಂತಹ ಘಟನೆಗಳ ಚಿತ್ರಣಗಳನ್ನ ನೀವು ನೋಡಬಹುದಾಗಿದೆ. ಬಹಳ ಒಂದು ಅದ್ಭುತವಾದಂತಹ ಒಂದು ಪ್ರದರ್ಶನವನ್ನ ನೀವು ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಅಲ್ಲೊಂದು ಡಾಕ್ಯುಮೆಂಟರಿ ಕೂಡ ತೋರಿಸ್ತಾರೆ ನಿಮ್ಗೆ. ಆ ಡಾಕ್ಯುಮೆಂಟರಿ ಮತ್ತೆ ಅದೇ ಸ್ವತಂತ್ರ ಸಂಗ್ರಾಮದ ಘಟನೆಗಳನ್ನ ನಿಮಗೆ 1/4 ಗಂಟೆ ಅಥವಾ 20 ನಿಮಿಷಗಳ ಕಾಲ ನಿಮ್ಗೆ ತೋರಿಸ್ತಾರೆ. ಅದ್ ನೋಡ್ಕೊಂಡು ಬರ್ಬಹುದು. ಬನ್ನಿ ಮ್ಯೂಸಿಯಂ ಒಳಗಡೆ ಹೋಗೋಣ, ಒಂದಷ್ಟು ಚಿತ್ರಗಳನ್ನ ನೋಡೋಣ. ನೀವು ಒಳಗೆ ಹೋಗ್ತಾ ಇದ್ದ ಹಾಗೆ ಎಡಗಡೆಯಿಂದ ಶುರುವಾದ್ರೆ ಬಲಗಡೆಗೆ ಕೊನೆಗೊಳ್ಳುತ್ತೆ. ಅದ್ರ ಮಧ್ಯೆ ಬೇರೆ ಸಾಲುಗಳಲ್ಲಿ ಎಲ್ಲಾ ರೀತಿಯ ಘಟನೆಗಳನ್ನ ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ನಮಗೆ ಆಂಗ್ಲೋ ಮೈಸೂರು ಯುದ್ಧದಿಂದ ಹಿಡಿದು
ಕೊನೆಗೆ ಸ್ವತಂತ್ರ ಬರೋವರೆಗೂ ನಡೆದಂತಹ ಘಟನೆಗಳ ಚಿತ್ರಣಗಳನ್ನ ನೀವು ನೋಡಬಹುದು. ಅಷ್ಟೇ ಅಲ್ಲ, ಪಾಕಿಸ್ತಾನ್ ಡಿವೈಡ್ ಆಗೋವರೆಗೂ ಕೂಡ ಇಲ್ಲಿ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ ತುಂಬಾ ಮುಖ್ಯವಾದಂತಹ ಅದಕ್ಕೂ ಹಿಂದಿನ ಘಟನೆಗಳ ಚಿತ್ರಣ ಕೂಡ ನೀವಿಲ್ಲಿ ನೋಡಬಹುದು. ಒಂದು ಒಳ್ಳೆಯ ಒಂದು ಎಜುಕೇಶನ್ ಅಂತ ಅನ್ಸುತ್ತೆ. ಇಲ್ಲಿ ಒಳಗೆ ಹೋಗ್ತಾ ಚಿತ್ರ ನೋಡ್ತಾ ಇದ್ರೆ ನಿಮಗೆ ಇಷ್ಟೊಂದು ಘಟನೆಗಳು ಘಟಿಸಿದವ, ಇಷ್ಟು ಜನರ ಶ್ರಮ ಇದೆಯಾ ನಮ್ಮ ಸ್ವಾತಂತ್ರ್ಯದ ಹಿಂದೆ ಅನ್ನಿಸೋದಂತೂ ಖಂಡಿತ. ಜೊತೆಗೆ ಸಂವಿಧಾನ ರಚನೆಯ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇಷ್ಟೆಲ್ಲ ನೋಡಾದ್ಮೇಲೆ ವಿದುರಾಶ್ವತ್ಥದ ದೇವಸ್ಥಾನದ ಒಂದು ನೋಟ ಮುಗೀತು. ಇಲ್ಲಾದ ನಂತರ ಸ್ವಲ್ಪ ಹೊತ್ತು ನಾವು ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ನೋಡ್ಬೇಕಾಗಿದ್ದೇನಪ್ಪಾ ಆಯ್ತು ಅಂದ್ರೆ, ಅವತ್ತು ದನಗಳ ಜಾತ್ರೆ ಇತ್ತು. ಆ ಊರಿನಲ್ಲಿ ಪ್ರತಿ ವರ್ಷ ರಥೋತ್ಸವ ಇರುತ್ತೆ. ರಥೋತ್ಸವದ ಸಮಯದಲ್ಲಿ ಅದಾದ ನಂತರ ಸ್ವಲ್ಪ ದಿನಗಳಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಬೇರೆ ಹಳ್ಳಿಗಳಿಂದ, ಬೇರೆ ಊರುಗಳಿಂದ, ಸುತ್ತಮುತ್ತಲಿರುವಂತಹ ಹಳ್ಳಿ ಊರುಗಳಿಂದ ಜನ ಬರ್ತಾರೆ ದನಗಳ ವ್ಯಾಪಾರ ಮಾಡೋದಕ್ಕೆ, ಈ ಎತ್ತುಗಳ ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಕಾಂಪಿಟೇಷನ್ಸ್ ಕೂಡ ನಡೆಯುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ. ಹಾಗೆಯೇ ಪ್ರತಿಯೊಂದು ಎತ್ತಿಗೂ ಮತ್ತೆ ಎತ್ತಿನ ಜೋಡಿಗೂ ಕೂಡ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಸಿ ಕಾಂಪಿಟೇಷನ್ ನಡೆಸ್ತಾರೆ. ಅದರಲ್ಲಿ ಕೆಲವಕ್ಕೆ ಬಹುಮಾನ ಕೂಡ ಘೋಷಣೆ ಮಾಡ್ತಾರೆ. ಇದು ಕೂಡ ಒಂದು ಅದ್ಭುತವಾದಂತಹ ಸ್ಪರ್ಧೆಗೆ. ಪ್ರತಿಯೊಂದು ಎತ್ತುಗಳನ್ನು ಕೂಡ ಚೆನ್ನಾಗಿ ಅಲಂಕಾರ ಮಾಡಿರೋದೇ ತಾವೆಷ್ಟು ಚೆನ್ನಾಗಿ ಅದನ್ನ ಬೆಳೆಸಿದ್ದಾರೆ, ಮತ್ತೆ ಅದರ ತಳಿ ಇವೆಲ್ಲವನ್ನ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ. ತುಂಬಾ ಎತ್ತುಗಳನ್ನ ಕರ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಮುಂದೆ ನೀವು ನೋಡೋದು ಬಹಳ ಕಡಿಮೆ ಇಲ್ಲಿರೋದು. ಇದಾದ ನಂತರ ನದಿಯ ಹೊರಗೆ ಅಲ್ಲಿ ಎಂಟ್ರೆನ್ಸ್ ಅಲ್ಲೂ ಕೂಡ ನಿಮಗೆ ಎಡಗಡೆಗೆ ಮತ್ತೆ ಬಲಗಡೆಗೆ ದೊಡ್ಡ ಜಾಗ ಇತ್ತು. ಅಲ್ಲೂ ಕೂಡ ಈ ಎತ್ತುಗಳ ಜಾತ್ರೆ ನಡೀತಾ ಇತ್ತು. ನೋಡ್ತಾ ಇದ್ರಲ್ಲ, ಇಲ್ಲ ಅಂತ ತೋರಿಸ್ತಾ ಇರೋದು ಕೆಲವು. ಇನ್ನು ನನಗೂ ಒಂದು ಕುತೂಹಲ ಇತ್ತು, ಹೇಗೆ ನಿರ್ಧಾರ ಮಾಡ್ತಾರೆ ಇದು ಒಳ್ಳೆ ಜಾತಿಯ ಎತ್ತ ಅಲ್ವಾ ಅಂತಂದ್ರೆ, ಅದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಟ್ರಿಕ್ಸ್ ಇದೆಯಂತೆ. ಆ ಸ್ಪೆಷಲ್ ಟ್ರಿಕ್ಸ್ ಏನು ಅಂತ ನಾನು ಸ್ವಲ್ಪ ತಿಳ್ಕೊಂಡಂಗಾಯ್ತು ಈ ಎತ್ತುಗಳ ಜಾತ್ರೆಯನ್ನು ನೋಡಿದಂತಹ ಸಂದರ್ಭದಲ್ಲಿ. ಎಷ್ಟು ಹೇಳ್ತೀರಿನ? ಎಷ್ಟು ಹೇಳ್ತೀಯ? ಅಪ್ಪ ಕೊಟ್ಟಿದ್ದು ನೋಡ್ತಿದ್ದ. ಏನು ಹೆಸರಿಟ್ಟಿದ್ಯಾ ಅದಕ್ಕೆ? ಹೆಸರಿಟ್ಟಿಲ್ವಾ? ಮನೇಲಿ ಇತ್ತಲ್ಲ, ಏನು ಹೆಸರಿಡಲ್ವಾ? ವ್ಯಾಪಾರ ಹೆಂಗೆ ಅಂತ ಕೇಳಿದೆ. ಅವು ಬಂದ್ಬಿಟ್ಟು ಅವು 3.5 ಲಕ್ಷ ಕೊಟ್ಟು 3.5 ಲಕ್ಷ ಕೊಟ್ಟಿದೆ. ಏನು ಸರ್, ಈ ನೀವು ಸೆಲೆಕ್ಷನ್ ಮಾಡಿ ತಗೊಂಡ್ಬರ್ತೀರಲ್ಲ, ಯಾವ್ಯಾವ ಗುಣಲಕ್ಷಣ ನೋಡ್ತೀವಿ ಇದರಲ್ಲಿ? ಜಾತಿ, ಮತ್ತೆ ಈ ಸಣ್ಣ ಗೊಂಬು ಇರಬೇಕು, ಮತ್ತೆ ಸಣ್ಣ ಬುಲ್ಡೆ ಇರಬೇಕು, ಈ ಗಂಧೋಳು ಇರಬಾರ್ದು, ಮತ್ತೆ ಹೌದು ಹಿಂಗಿರ್ಬೇಕು, ಹೌದು ಜಾತಿ ಕುಂದಲ್ಲಿ ಚೆನ್ನಾಗಿರ್ಬೇಕು, ಎರಡೇ ರೇಟ್ ಇರಬೇಕು. ಹೌದು, ರೇಟ್ ಎರಡೇ ಇರಬೇಕು. ಬಣ್ಣ ಇದು ಎಲ್ಲ ಪ್ಯೂರ್ ಬಣ್ಣ, ಇದು ರೂಪಾಯಿ ಬಣ್ಣ. ಈಗೆಲ್ಲ ಸಿಲ್ಕ್ ಕೇಳ್ತಾರೆ ಈಗ. ಹೌದು. ನೋಡಿದ್ರಲ್ಲ ವ್ಯಾಪಾರ ಮಾಡೋದು ಹೆಂಗೆ ಅಂತ. ಹೀಗೆ ವ್ಯಾಪಾರ ಮಾಡ್ತಾ ನೋಡ್ತಾ ಕೇಳ್ತಾ ಹೋದಾಗ ನಾವು ಜಾತ್ರೆಯ ಕೊನೆ ಭಾಗಕ್ಕೆ ಬಂದ್ವಿ. ಹಾಗೇನೆ ಇಲ್ಲೊಂದು ರಥ ತೋರಿಸ್ತೀನಿ ನೋಡಿ, ಇದೇ ರಥೋತ್ಸವದಲ್ಲಿ ಬಳಸುವಂತಹ ರಥ. ಇದಕ್ಕೆ ಕಲ್ಲಿನ ಚಕ್ರಗಳಿದೆ, ಅದರ ಮೂಲಕ ಇದನ್ನ ಎಳಿತಾರೆ. ಸುಸ್ತಾಯ್ತು ಅಂತ ನಾವೆಲ್ಲ ಒಟ್ಟಿಗೆ ಇಲ್ಲಿ ಸ್ವಲ್ಪ ಹೊತ್ತಿಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಆ ನಂತರ ಟ್ರಿಪ್ ಇಂದ ನಾವು ವಾಪಸ್ ಬರೋದಕ್ಕೆ ತಯಾರಿಸಿದ್ವಿ. ಇದೊಂದು ಚಿಕ್ಕದ ಒಂದು ದಿನದ ಪ್ರವಾಸ. ನಿಮ್ಮೆಲ್ರಿಗೂ ಕೂಡ ಶೀಘ್ರವೇ ದರ್ಶನ ಸಿಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.